ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಅಟಲ್ ವಿರಾಸತ್ ಕಾರ್ಯಕ್ರಮ ನಡೆದಂದಿನಿಂದ ಏನು BJP ಮತ್ತು ಪುತ್ತಿಲ ಪರಿವಾರದ ನಡುವೆ ಇನಿಸು ಮುನಿಸುಗಳು ಕೇಳಿ ಬರ್ತಾ ಇದೆ. ಇದಿವತ್ತು ದೊಡ್ಡ ಮಟ್ಟದಲ್ಲಿ ಹೊಯ್ ಕೈ ಎನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಪುರಾವೆ ಎಂಬಂತೆ ಕೆಲವೊಂದು ವಿಚಾರಗಳು, ಬೆಳವಣಿಗೆಗಳು ನಿನ್ನೆ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಒಂದು ಕಾರ್ಯಕ್ರಮದ ಮೂಲಕ ಹೊರಗಡೆ ಬಂದಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಂತಹ ವಿಚಾರಗಳು ಕಾಂಟ್ರವರ್ಸಿ ಆಗಿರಲಿ, ಸಾಮಾಜಿಕವಾಗಿ ನಡೆಯುವಂತಹ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದಂತಹ ವಿಶ್ಲೇಷಣೆಯೊಂದಿಗೆ ನಿರಂತರವಾಗಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ಇದು ಪುತ್ತಿಲ ಪರಿವಾರ ಮತ್ತು BJP ನಡುವಿನ ಜಟಾಪಟಿ ಇವತ್ತು ತಾರಕಕ್ಕೇರಿರುವಂತಹ ವಿಚಾರ ಮಾತ್ರವಲ್ಲ, ಏನು ಅಟಲ್ ವಿರಾಸತ್ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಪುತ್ತಿಲ ಪರಿವಾರಕ್ಕೆ ಆಮಂತ್ರಣವನ್ನೇ ಕೊಟ್ಟಿರಲಿಲ್ಲ. ಈ ಒಂದು ವಿಚಾರದಲ್ಲಿ BJPಯಿಂದ ಸಂಪೂರ್ಣವಾಗಿ ಪುತ್ತಿಲ ಪರಿವಾರವನ್ನು ಹೊರಗಿಡುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗಿತ್ತು. ಮಾತ್ರವಲ್ಲ, ಆ ಒಂದು ಪುತ್ತೂರು ತಾಲೂಕಿನ ಕೆಲವೊಂದು ಪದಾಧಿಕಾರಿಗಳಾಗಿ ಈ ಒಂದು ಪುತ್ತಿಲ ಪರಿವಾರದ ಬೆಂಬಲಿಗರು ಇದ್ದರು ಎನ್ನುವಂಥ ಕಾರಣಕ್ಕೆ ಆ ಒಂದು ವ್ಯಕ್ತಿಗಳನ್ನು BJPಯಿಂದ ಹೊರಗಡೆ ಹಾಕಿ ಹೊಸ ವ್ಯಕ್ತಿಗಳನ್ನು ನೇಮಕ ಮಾಡಿ BJP ಸಂಪೂರ್ಣವಾಗಿ ಪುತ್ತಿಲ ಪರಿವಾರವನ್ನು ಹೊರಗಿಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿತು. ಸೊ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗ ನಿನ್ನೆ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಪುತ್ತೂರು ತಾಲೂಕಿನ ಹೃದಯ ಭಾಗದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ವಠಾರದಲ್ಲಿ ನಡೆದಿರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಪುತ್ತಿಲ ಪರಿವಾರ ಮತ್ತು BJP ನಾಯಕರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಹೊಯ್ಕೈ ನಡೆದಿದ್ದರು. ಮಾತ್ರವಲ್ಲ, BJPಯ ಉಪಾಧ್ಯಕ್ಷನನ್ನೇ, ಪುತ್ತೂರು ತಾಲೂಕಿನ ಉಪಾಧ್ಯಕ್ಷನನ್ನೇ ಕತ್ತು ಹಿಡಿದು ಹೊರಗಡೆ ಬಿಸಾಡಿರುವಂತಹ ವಿಚಾರ ಕೂಡ ನಡೆದಿರುವಂಥದ್ದು. ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು. ನೋಡಿ, ಒಂದು ರೀತಿಯಲ್ಲಿ ಕುಟುಂಬ ಸಮೇತವಾಗಿ ಆಮಂತ್ರಣವನ್ನು ಲಭಿಸಿ ಕುಟುಂಬ ಸಮೇತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದಂಥ ಸಂದರ್ಭದಲ್ಲಿ BJP ಉಪಾಧ್ಯಕ್ಷನನ್ನು ಪುತ್ತಿಲ ಪರಿವಾರದ ಏನು ಸದಸ್ಯರೇನಿದ್ದಾರೆ, ಬೆಂಬಲಿಗರೇನಿದ್ದಾರೆ, ಅವರು ಕತ್ತು ಹಿಡಿದು ಹೊರಗಡೆ ಹಾಕಿರುವಂತಹ ದೊಡ್ಡ ಒಂದು ಪ್ರಸಂಗ ನಿನ್ನೆ ಪುತ್ತೂರಿನಲ್ಲಿ ನಡೆದಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಕೂಡ ಬರ್ತಾ ಇದೆ. ಸೊ ಆ ಒಂದು ವರದಿಯಲ್ಲಿ ಕಂಪ್ಲೀಟ್ ಆದಂತಹ ಡೀಟೇಲಿನ ಒಳಗೊಂಡಂತಹ ವಿಚಾರಗಳಿವೆ. ಸೊ ಅದನ್ನು ಗಮನಿಸ ಹೋಗೋಣ. ಪುತ್ತೂರಿನಲ್ಲಿ ಮುಂದುವರಿದ BJP ವರ್ಸಸ್ ಪುತ್ತಿಲ ಪರಿವಾರದ ಜಟಾಪಟಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ BJP ಉಪಾಧ್ಯಕ್ಷರನ್ನ ಹೊರದಬ್ಬಿದ ಪುತ್ತಿಲ ಪರಿವಾರದ ಕಾರ್ಯಕರ್ತರು. ಪುತ್ತೂರಿನಲ್ಲಿ BJP ಮತ್ತು ಪುತ್ತಿಲ ಪರಿವಾರದ ಜಟಾಪಟಿ ಮುಂದುವರಿತಾ ಇದೆ. ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಪುತ್ತಿಲ ಪರಿವಾರದ ಕಾರ್ಯಕರ್ತರು ಜಿಲ್ಲಾ BJP ಉಪಾಧ್ಯಕ್ಷರನ್ನ ಹೊರದಬ್ಬಿದಂತಹ ಘಟನೆ ನಡೆದಿರುವಂಥದ್ದು. ಪುತ್ತೂರಿನಲ್ಲಿ ನಡೆದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ BJP ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ಮಾರ್ತಾ ಅವರನ್ನು ಪುತ್ತಿಲ ಪರಿವಾರದ ಕಾರ್ಯಕರ್ತರು ಹೊರದಬ್ಬಿರುವಂತಹ ವಿಚಾರ, ಬೆಳವಣಿಗೆಗಳು ಇವಾಗ ಹೊರಗಡೆ ಬರ್ತಾ ಇರುವಂಥದ್ದು. ದೇವರ ಕಾರ್ಯಕ್ರಮದಲ್ಲೇ ಪುತ್ತಿಲ ಕಾರ್ಯಕರ್ತರ ಹೈಡ್ರಾಮಾ ನಿನ್ನೆ ನಡೆದಿರುವಂಥದ್ದು. ಶ್ರೀನಿವಾಸ ಕಲ್ಯಾಣೋತ್ಸವ ಸ್ಥಾಪಕಾಧ್ಯಕ್ಷರನ್ನೇ ಪುತ್ತಿಲ ಪರಿವಾರದ ಕಾರ್ಯಕರ್ತರು ಹೊರತಳ್ಳಿದ್ದಾರೆ. ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣದ ಮೇರೆಗೆ ಕುಟುಂಬ ಸಮೇತ ಆಗಮಿಸಿದ್ದ ಪ್ರಸನ್ನ ಕುಮಾರ್ ಮಾರ್ತಾ ಅವರನ್ನು ಪುತ್ತಿಲ ಪರಿವಾರದ ಕಾರ್ಯಕರ್ತರು ಅವಮಾನ ಮಾಡಿರುವಂತಹ ಘಟನೆ ನಿನ್ನೆ ನಡೆದಿರುವಂಥದ್ದು. ಅಂದರೆ ಆಮಂತ್ರಣ ಕೊಟ್ಟು ಕರೆಸಿ ಹೊಡೆದು ಕಳುಹಿಸಿರುವಂತಹ ಒಂದು ವಿಚಾರ. ಒಂದು ದೇವಸ್ಥಾನದಲ್ಲಿ ಭಕ್ತಾದಿಗಳಾಗಿ ಬರುವಂತಹ ವ್ಯಕ್ತಿಗಳಲ್ಲೂ ಕೂಡ ಪಕ್ಷವನ್ನು ನೋಡುವಂತಹ ಒಂದು ಏನು ಸಿದ್ಧಾಂತ ಎಲ್ಲಿಂದ ಸೃಷ್ಟಿಯಾಯಿತು ಅನ್ನೋದೇ ಇವಾಗ ನೆಟ್ಟಿಗರು ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ. ಇದು ನಿನ್ನೆ ಈ ಒಂದು ಪುತ್ತಿಲ ಪರಿವಾರ ಮತ್ತು BJP ನಡುವಿನ ಆ ಒಂದು ಕಂದಕ ಏನಿದೆ ಅದು ಮತ್ತಷ್ಟು ಉಲ್ಬಣವಾಗುವಂತಹ ಬೆಳವಣಿಗೆ ನಡೆದಿರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.